ಹೌ ಟು ಬಿ ಪೊಲಿಟಿಷಿಯನ್ ಇನ್ ಇಂಡಿಯಾ ಪಾರ್ಟ್ 1 ಫಾರ್ ಅ ಫ್ಯೂಚರ್ ಟುಡೇಸ್. ಎಲಿಜಿಬಿಲಿಟಿಗೋಸ್ಕರ 2 ಕ್ರಿಮಿನಲ್ ಕೇಸ್ ಅಂತೂ ಕಂಪಲ್ಸರಿ. ಯಾವಾಗ ನೀವು ಪಾರ್ಲಿಮೆಂಟ್ಗಿಂತ ಜಾಸ್ತಿ ಜೈಲಲ್ಲಿ ಇರ್ತೀರೋ ಅವಾಗ ನೀವು ಸೂಪರ್ ಕ್ವಾಲಿಫೈಡ್ ಆದಂಗೆ. ಸ್ಕೂಲ್ಸ್ಗಳಿಗೆ ಗೋಲಿ ಹೊಡೀರಿ, ಬಾರ್ಸ್ಗಳನ್ನು ಓಪನ್ ಮಾಡಿ, ಓದಿ ಬರೆದು ಜನ ವಿದ್ಯಾವಂತರಾದ್ರೆ ನಿಮ್ಗೆ ಓಟ್ ಹಾಕೋರು ಯಾರು? ಹೆಣ್ಮಕ್ಳನ್ನ ಉಳಿಸಿ, ಹೆಣ್ಮಕ್ಳನ್ನ ಬೆಳೆಸಿ, ಎಲ್ಲಾರ್ಕಿನ್ನ ಮುಂಚೆ ನಿಮ್ಮಿಂದ. ಯೂತ್ಸ್ಗಳಿಗೆ ಜಾಬ್ ಕ್ರಿಯೇಟ್ ಮಾಡೋ ಯಾವುದೇ ಅವಶ್ಯಕತೆ ಇಲ್ಲ. ಅವರ ಇಂಟೆಲೆಕ್ಚುಯಲ್ ಗ್ರೋತ್ಗೋಸ್ಕರ ಹಿಂದೂ ಮುಸ್ಲಿಂ ಡಿಬೇಟಲ್ಲಿ ಅವರನ್ನು ಬ್ಯುಸಿಯಾಗಿಟ್ಬಿಡಿ. 100 ಫ್ರೀ ಬೀಸ್ಗಳನ್ನು ಅನೌನ್ಸ್ ಮಾಡಿ. ದೇಶದ ಗ್ರೋತ್ ಆದರೆ ನಮ್ಗೇನು ಸಿಗುತ್ತೆ? ನ್ಯೂಸ್ ಚಾನೆಲ್ಗಳನ್ನು ಖರೀದಿ ಮಾಡಿ. ಜನ ಹೆಂಗಾದ್ರೂ ಸಾಯ್ಲಿ, ಹೆಡ್ಲೈನ್ಸ್ ಮಾತ್ರ ನಮ್ಮ ಫೇವರಲ್ಲಿ ಬರ್ಬೇಕಷ್ಟೇ. ಮರ್ವಿನ್ ಕಾಯಿಲೆ ಇರೋದು ಕಂಪಲ್ಸರಿ, ಇಲ್ಲ ಅಂದ್ರೆ ಪ್ರಾಮಿಸಸ್ಗಳನ್ನು ನಿಭಾಯಿಸೋರು ಯಾರು? ಇಷ್ಟೆಲ್ಲ ಮಾಡಿದ್ಮೇಲೂ ಜನ ಕ್ವಶನ್ ಕೇಳಿದ್ರೆ ಹಿಂದಿನ ಸರ್ಕಾರದ ಮೇಲೆ ಬ್ಲೇಮ್ ಹಾಕ್ಬಿಡೋದು ಅಷ್ಟೇ. अब बहुत बेटे चुप चाप, क्या घंटे का इंसाफ, देश कैसे होगा साफ, इनके नियत में है दाग, सिर्फ करते रहेंगे बात, अलग शक्ल वही जात, वोट मिलने पर ये खास, फिर गायब पूरे साल,